Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಈಗ ನಾನು ಕೆಲವು ಪ್ರಶ್ನೆಯನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೀನಿ. ಏನ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ನಿಮಗೆ ಬಿಜೆಪಿ ಕ್ಯಾಂಡಿಡೇಟ್ ನಿಂತವ್ರೆ. ಈಗ ದೇವೇಗೌಡರು ಬಂದಿದ್ರು, ಅವ್ರ ಹಳ್ಳಿನ ಬಿಜೆಪಿ ನಿಲ್ಸವ್ರೆ. ಕುಮಾರಣ್ಣ ಗೌಡ್ರೆ ದಳ ಇಷ್ಟು ದಿನ ಏನಾಯ್ತು? ಆ ಪಾರ್ಟಿ ಏನಾಯ್ತು? ಯಾಕೆ ಚಿನ್ನಲೆ ನಿನ್ನ ಹಳೆಯನ್ನ ನಿಮ್ಮ ಹಳೆಯನ್ನ ಯಾಕೆ ಮುಚ್ಚಿಲ್ಲ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನನ್ನ ಮತದಾರರು, ಹಾರೋಹಳ್ಳಿ ಮರಳವಾಡಿಯ ಮತದಾರರು, ಕನಕಪುರ ತಾಲೂಕಿನ ಹಿಂದಿನ ಮತದಾರರು ಇವತ್ತು ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕುಮಾರಣ್ಣ, ನಿನಗೆ ಈ ಚಿಹ್ನೆ ಬೇಡ, ಈ ಪಾರ್ಟಿ ಬೇಡ ಅಂತೇಳಿ ಬಿಜೆಪಿಯಿಂದ ನಿನ್ನ ಬಾಮೈದನನ್ನು ನಿಲ್ಲಿಸಿದ್ಯಲ್ಲ, ದಳದ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು, ಆ ಚಿಹ್ನೆ ಎಲ್ಲಿಗೆ ಹೋಗ್ಬೇಕು ಅಂತ ಈ ಪ್ರಶ್ನೆ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ತೆನೆ ಇತ್ತ ಹೊತ್ತ ಮಹಿಳೆ, ನಾನು ಎಲೆಕ್ಷನ್ ಟೈಮ್ಗೆ ಮುಂಚಿತವಾಗಿ ಬಂದಿದ್ದೆ. ನಾನು ನಮ್ಮ ಈ ಇಕ್ಬಾಲ್ ಹುಸೇನ್ ಅವ್ರು ಎಲೆಕ್ಷನ್ ಬಂದಿದ್ದೆ, ನನಗೆ ಓಟ್ ಕೊಡಿ ಅಂತ ಕೇಳಿದೆ. ಯಾರು ಕೇಳಿದೆ? ನನಗೆ ಓಟ್ ಕೊಡಿ ಅಂತ ಹೇಳಿದೆ. ನೀವೆಲ್ಲ ಆಶೀರ್ವಾದ ಮಾಡಿ ವಿಧಾನಸೌಧಕ್ಕೆ 136 ಜನನ ಕೆಲಸಕ್ಕೆ ಕಳಿಸಿದ್ವಿ. ಆ ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ, ಕಮಲ ಹಾರೋಹಳ್ಳಿ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈಯೇ ತಾಯಂದಿರ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿದೆ. ಈ ಕೈಯೇ ಯಾವ ತಂದೆ ಮನಾಳ್ ಮಾಡಕ್ ಬಂದಿದ್ದೆ ನೀನು, ಓಡಿಸೋಣ ಯಾರು? ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿದೆ. ಈ ಅಧಿಕಾರಕ್ಕೆ ಬಂದ ಕೈ ಮೊದಲನೇ ದಿನ ವಿಧಾನಸೌಧದಲ್ಲಿ ನಾನು ಸಿದ್ದರಾಮಯ್ಯ ಅವರು ಕೂತ್ಕೊಂಡ ತಕ್ಷಣ ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಇವತ್ತು ನಡೆಸ್ಕೊಂಡು ನಾವು ಬಂದಿದ್ದೇವೆ. ಹಿಂದೆ ಬಿಜೆಪಿಯವರು ಮಾತು ಕೊಟ್ಟಿದ್ರು. ಏನ್ ಮಾತು ಕೊಟ್ಟಿದ್ರು? ಕಪ್ಪಣ ಎಲ್ಲ ತಗೊಂಡ್ಬರ್ತೀವಿ, ಎಲ್ಲ ಕೂಡ ಕಾಂಗ್ರೆಸ್ ಅವರೆಲ್ಲ ವಿದೇಶದಲ್ಲಿದ್ದಾರೆ, ನೀವೆಲ್ಲ ಜನಧನ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಬರ್ತೇನ್ರಿ ಯಾರು? ನಿಮ್ಗೆ ಯಾರಿಗಾರು ಬರ್ತೀರಪ್ಪ? ಚೇಂಜ್ ಬೇರೆ ಬಂದೇನ್ರಿ? ರೇ ಇಕ್ಬಾಲ್, ನಿನ್ಗೆ ಏನಾರು ಬರ್ತೀರ? ನೀನು ಒಪ್ಕೊಂಡ್ ಬಂದಿರ್ಬೇಕು. ಅಮ್ಮ ನಿಮ್ಗೆ ಏನಾರು ಬರ್ತೇನೆ 15 ಲಕ್ಷ? ಯಾರಿಗೂ ಇಲ್ಲ. ನಾವೆಲ್ಲ ರೈತರು, ನೀವೆಲ್ಲ ರೈತರ ಮಕ್ಕಳು. ರೈತರ ಸಂಬಳ ಇಲ್ಲ, ರೈತರ ಪ್ರಮೋಷನ್ ಇಲ್ಲ, ರೈತರ ಲಂಚ ಇಲ್ಲ, ರೈತರಿಗೆ ರಿಪೇರ್ಮೆಂಟ್ ಇಲ್ಲ. ಈ ರೈತರಿಗೆ ಎಲ್ಲ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳೋದು. ಯಾರಿಗಾರು ರೈತರಿಗೆ ಆದಾಯ ಡಬಲ್ ಆಯ್ತಾ? ಯಾರಿಗಾರು ಅನುಕೂಲ ಆಯ್ತಾ? ಬೆಂಬಲ ಬೆಲೆ ಸಿಗ್ದ? ಕೋವಿಡ್ ಏನಾದ್ರು ಸಹಾಯ ಆಯ್ತಾ? ಇಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಪ್ರತಿ ಊರಿನಲ್ಲೂ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಕೇಳ್ತಾ ಇದ್ದೀನಿ, ಈ ಹಾರೋಹಳ್ಳಿ ಹೋಬಳಿ ನಮ್ಮ ಮಹಾಜನತೆಗೆ, ಬಳ್ಳವಾಡಿಯವರಿಗೆ ಯಾವ್ದಾದ್ರು ನಿಮ್ಮೂರಲ್ಲಿ ಒಬ್ಬಂಗೆ ಒಂದು ಕೆಲಸ ಸಿಕ್ಕಿದ್ಯೇನ್ರಿ? ಒಂದು ಕೆಲಸ ಇಲ್ಲ. ಆಯ್ತು, ಬೇಡಪ್ಪ, ನೀನ್ 15 ಲಕ್ಷ ಕೊಡ್ಬೇಡ, ಇಲ್ಲ ಡಬಲ್ ಮಾಡ್ಬೇಡ, ಇಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಅದನ್ನ ಮೊದಲೇ ಮಾಡಿದ ಸಾಲ ಮನ್ನಾ ಏನೂ ಇಲ್ಲ, ಯಾವುದೂ ಇಲ್ಲ. ಈಗ ನಾನು Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.